शिवानी और आप देख रहे हैं बीजापुर एक्सप्रेस। चलते हैं खबरों की ओर। सरकार के केंद्र सरकार के ಬೇಕೇ ಬೇಕು ಬೇಕೇ ಬೇಕು ಕೇಂದ್ರ ಸರ್ಕಾರಕ್ಕೆ ಶಿಕ್ಷಣ ಸಚಿವರಂತ ದೇವೇಂದ್ರ ಪ್ರಧಾನ್ ಅವರಿಗೆ ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಹೋರಾಟ ಎಲ್ಲಿವರೆಗೂ ಹೋರಾಟ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಅಗಲ ಮಾಡಿದ್ರೆ ಎಲ್ರು ಬರ್ತಾರೆ ಬರ್ರಿ ಎಲ್ಲರೂ ಬರ್ರಿ ಸಮಿತಿ ಭೀಮಮಾರ್ಗದಿಂದ ಇವತ್ತು 24/7/2026 ದಲಿತ ಸಂಘರ್ಷ ಸಮಿತಿಯಿಂದ ಮನವಿ ವಿಷಯ ಏನಪ್ಪಾ ಅಂದ್ರೆ ದೆಹಲಿಯಲ್ಲಿ ಜಂತರ್ ಮಂತರ ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆ ಕುರಿತು ಅನ್ಯಾಯ ಆಗುವುದಾಗಿ ಹೋರಾಟದಲ್ಲಿ ಈ ಏನ್ ನಮ್ಮ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಇದೆಯಲ್ಲ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ಮಾಡಿ ಖಂಡಿಸಿ ಇವತ್ತು ನಾವು ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗದ ವತಿಯಿಂದ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಬೇಡಿಕೆಗಳು ಏನಪ್ಪಾ ಅಂದ್ರೆ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರ ಮೊದಲು ರಾಜೀನಾಮೆ ಕೊಡಬೇಕು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಮೇಲೆ ನಿರ್ದಾಕ್ಷಿಣ್ಯ ಹಲ್ಲೆ ನಡೆಸಿದಂತ ಮೃಗಗಳಂತೆ ಪ್ರತಿಭಟನಾಕಾರರ ಮೇಲೆ ಹಲ್ಲೆ ಮಾಡಿದಂತ ಎಲ್ಲಾ ಶಸ್ತ್ರ ಅಧಿಕಾರಿಗಳಿಗೆ ಅವರನ್ನ ಸಿಬ್ಬಂದಿ ಕರ್ತವ್ಯದಿಂದ ವಜಾಗೊಳಿಸಬೇಕು. ಅದೇ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾದಂತ 21 ಮಕ್ಕಳಿಗೆ ಅಥವಾ ಇನ್ನೂ ಹೆಚ್ಚಿಗಾದಂತ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಕುಟುಂಬಗಳಿಗೆ 1 ಕೋಟಿಯನ್ನ ಪರಿಹಾರ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು. ಅದೇ ರೀತಿಯಾಗಿ ಪ್ರಧಾನಮಂತ್ರಿ ದೇಶದ ವಿದ್ಯಾರ್ಥಿಗಳ ಕ್ಷಮೆ ಯಾಚಿಸಬೇಕು. ವೈದ್ಯಕೀಯ ಶಿಕ್ಷಣ ಪೂರ್ವ ಅಧಿಕಾರ ಆಯಾ ರಾಜ್ಯಗಳಿಗೆ ನೀಡಬೇಕು. NTA ರಾಜ್ಯ ಪರೀಕ್ಷಾ ಸಂಸ್ಥೆ ರದ್ದನ್ನು ಘೋಷಿಸಬೇಕು. ದ್ವಿತೀಯ PUC ಅಂಕ ಆಧಾರಗಳ ಮೇಲೆ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯಲು ಅವಕಾಶ ಕಲ್ಪಿಸಬೇಕು. ಹೋರಾಟಗಾರರು ಸೋನು ವಾಂಗ್ಚುಕ್ ಅವರ ಅಕ್ರಮ ಬಂಧನದಿಂದ ಮುಕ್ತಿಗೊಳಿಸಬೇಕು. ಪ್ರತಿಭಟನಾ ನಿರಂತರ ವಿದ್ಯಾರ್ಥಿ ಮುಖಂಡರ ಜೊತೆ ಕೇಂದ್ರ ಸರ್ಕಾರ ಮಾತುಕತೆ ನಡೆಸಿ ದೇಶದಲ್ಲಿ ಶಿಕ್ಷಣ ಕ್ಷೇತ್ರ ಸುಧಾರಣೆ ಬೇಕಾದ ಸಲಹೆಗಳನ್ನು ಪಡಿಬೇಕಂತೇಳಿ ಈ ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗದ ವತಿಯಿಂದ ನಾವು ಖಂಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾನು ವಿಜಯಪುರ ಜಿಲ್ಲೆಯ ಜಿಲ್ಲಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ವಿಜಯಕುಮಾರ್ ಅರಕೇರಿ. ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗದ ವತಿಯಿಂದ ಮೀನಾಕ್ಷಿ ಚಲವಾದಿ ಜಿಲ್ಲಾ ಸಂಚಾಲಕಿ. ದೆಹಲಿಯಲ್ಲಿ ನಡೆದಿರುವ ಜಂತರ್ ಎಂಬ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಸುಮಾರು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಕ್ವಶನ್ ಪೇಪರ್ ಲೀಕ್ ಆಗಿದೆ. ಅದಕ್ಕಾಗಿ ಬಿಜೆಪಿ ಸರ್ಕಾರ ಏನು ಕ್ರಮ ತಗೊಂಡಿಲ್ಲ. ದಯವಿಟ್ಟು ಅದಕ್ಕೆ ಕಾರಣ ಆದವ್ರನ್ನ ರಾಜೀನಾಮೆ ಕೊಡಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಕೇಳ್ತೀನಿ. ನಮಗೆ ಈ ಬಿಜೆಪಿ ಸರ್ಕಾರ ಬೇಡ ಅಂತಂದು ಮನವಿ ಮಾಡ್ಕೋತೀನಿ. ಎಲ್ಲರಿಗೂ ಜೈ ಭೀಮ್. ನನ್ನ ಹೆಸರು ರಿಜ್ವಾನಾ ಫತ್ತೇಪುರ, ರಾಜ್ಯ ಸಂಘಟನಾ ಸಂಚಾಲಕಿ ಭೀಮಮಾರ್ಗ. ನಾನು ಜಂತರ್ ಮಂತರ್ನಲ್ಲಿ ಆಗಿದ್ದ ಘಟನೆ, ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದು, ಹೊಡೆದಿದ್ದು, ಯಾವ ಪೊಲೀಸರು ಹೊಡೆದಾರ, ಯಾರು ಅವರಿಗೆ ಪರ್ಮಿಷನ್ ಕೊಟ್ಟಾರ, ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಮಕ್ಕಳ ಮೇಲೆ ಯಾರ ಲಾಠಿ ಚಾರ್ಜ್ ಮಾಡ್ಯಾರ, ಅವ್ರಿಗೆ ಯಾರ ಪರ್ಮಿಷನ್ ಎಲ್ಲಿಂದ ಬಂದೈತಿ, ಯಾವ ಮಕ್ಕಳಿಗೆ ನ್ಯಾಯ ಸಿಕ್ಕಿಲ್ಲ, ಅವ್ರಿಗೆಲ್ಲಾರಿಗೆ ಅವ್ರ ಮನಿತನ ಹೋಗಿ ಯಾವ ಮಕ್ಕಳು ಸುಸೈಡ್ ಮಾಡ್ಕೊಂಡಾರ ಅವ್ರಿಗೆ ಯಾರ ಮನಿಗೆ ಪರಿಹಾರ ಕೊಡ್ಬೇಕು. ಇದು ನಂದ ವಿನಂತಿ ಮಾಡುತ್ತೇನೆ. ಇವತ್ತು ನಾವು DC ಗೆ ಮನವಿ ಕೊಡಕ್ ಬಂದಿದ್ದೇವೆ. ಇದ್ರ ಬಗ್ಗೆ ಜಂತರ್ ಮಂತರದ ಮಕ್ಕಳ ಮೇಲೆ ಅತ್ಯಾಚಾರ ಆಗಿದ್ ಬಗ್ಗೆ ಇದ್ರ ಬಗ್ಗೆ ಅರ್ಜಿ ಕೊಡಾಕ್ ಬಂದಿದ್ದೇವೆ, ಮನವಿ ಕೊಡಾಕ್ ಸರ್. ನನ್ನ ಹೆಸರು ರಿಜ್ವಾನಾ ಫತ್ತೇಪುರ್. ಎಲ್ಲರಿಗೂ ಜೈ ಭೀಮ್. ಇವತ್ತಿನ ವೇಳೆಯಲ್ಲಿ ನಾವು
ಈ ತರ ಹೋರಾಟ ಮಾಡಕ್ಕೆ ನೀಟ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆನೂ ಲೀಕ್ ಆದ ಸಲುವಾಗಿ ನ್ಯಾಯವನ್ನು ದೊರಕಿಸಬೇಕೆಂದು ತಮ್ಮಲ್ಲಿ ಎಲ್ಲರಿಗೂ ವಿನಂತಿಯನ್ನು ಮಾಡುತ್ತೇವೆ. ಇನ್ನೊಂದು, ನಮ್ಮ ಬಿಜೆಪಿ ಸರ್ಕಾರ ವತಿಯಿಂದ ಮಕ್ಕಳಿಗೆ ಬಹಳ ತೊಂದರೆಯನ್ನು ಉಂಟು ಮಾಡುತ್ತಿದೆ. ಹೋರಾಟ ಮಾಡುವ ವಿದ್ಯಾರ್ಥಿಗಳಿಗೆ ಅನಸ್ಬೇತಿಯಿಂದ ವಿದ್ಯಾರ್ಥಿಗಳಿಗೆ ಹೊಡೆಯುವುದು ಬಡಿಯುವುದು ಮಾಡಿಕೊಂಡಿದ್ದ ದೆಹಲಿ ಪೊಲೀಸರು ಮತ್ತು ಇನ್ನೊಬ್ರು ಏನು ಕೆಲಸದಲ್ಲಿ ತಾವೆಲ್ಲ ಪಕ್ಷದವರು ನಮ್ಮ ವಿರುದ್ಧವಾಗಿ ಬಿಜೆಪಿ ಸರ್ಕಾರ ವಿರುದ್ಧವಾಗಿ ನಡೆಯಬೇಕೆಂದು ಹೇಳಿ ನೀಟ್ ವಿದ್ಯಾರ್ಥಿ ಪರೀಕ್ಷೆ ಮತ್ತೊಮ್ಮೆ ಮರುಪರೀಕ್ಷೆ ಮಾಡಲು ಅವಕಾಶವನ್ನು ಕೊಡ್ಬೇಕಂತ ಹೇಳಿ ನಿಮ್ಮಲ್ಲಿಗೆ ವಿನಂತಿ ಕೇಳ್ತೀವಿ. ಇವತ್ತು ನಮ್ಮ ಭೀಮವಾದ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗದಿಂದ DC ಸಾಹೇಬರಿಗೆ ಮನವಿಯನ್ನು ಕೊಡಲು ಇಲ್ಲಿ ಅರ್ಜಿಯನ್ನು ಕೊಡಲು ಹೋರಾಟ ಮಾಡುತ್ತಿದ್ದೇವೆ.